ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ದೇವರು ನಮಗೆ ಕೊಟ್ಟಂತಹ ಈ ಮುಂಚಾನೆ ಸಮಯದಲ್ಲಿ ದೇವರನ್ನ ಆರಾಧಿಸೋಣ. ಎಡೆಬಿಡದೆ ಸ್ತುತಿ ಸ್ತೋತ್ರಗಳನ್ನ, ಆರಾಧನೆಯನ್ನ ನಾವು ಆತನಿಗೆ ಸಲ್ಲಿಸೋಣ. ಎಡೆಬಿಡದೆ ನಾವು ಆತನನ್ನ ಕೊಂಡಾಡೋಣ. ಯಾಕೆಂದ್ರೆ ಆತನು ಒಳ್ಳೆಯವನು, ಪರಿಶುದ್ಧನಾಗಿದ್ದಾನೆ, ಆರಾಧನೆಯ ನಾಯಕನಾಗಿದ್ದಾನೆ. ಈ ಸಮಯದಲ್ಲಿ ಒಂದು ಚಿಕ್ಕ ಹಾಡನ್ನ ಆಡಿಕೊಂಡು ಆತನ ನಾಮವನ್ನ ನಾವು ಘನಪಡಿಸೋಣ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ. ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಹೌದು ಏಸಪ್ಪ, ನಿಮಗೆ ಆರಾಧನೆಗಳನ್ನು ಸಲ್ಲಿಸ್ತೇವೆ. ಉದಯದಲ್ಲೂ ಮುಂಚಾನೆಯಲ್ಲೂ ನಿರಂತರವಾಗಿ ದೇವರೇ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ಕ್ರಿಯೆಯಲ್ಲಿ, ನಮ್ಮ ಆಲೋಚನೆಯ ಮೂಲಕವಾಗಿ ನಿಮಗೆ ಸ್ತೋತ್ರ, ಸ್ತುತಿ, ಆರಾಧನೆಯನ್ನು ಸಲ್ಲಿಸ್ತೇವೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ ಯೇಸುವೇ, ಸ್ತೋತ್ರ, ಆಮೇನ್. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ಸಮಯವಾಗಿದೆ. ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಕರ್ತನ ಆಶೀರ್ವಾದ ಹೊಂದಿಕೊಳ್ಳಿರಿ. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಬೆಳಗಿನ ಸಮಯ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಈ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನನಗೆ ತುಂಬ ಸಂತೋಷ ಇದೆ. ಕರ್ತನು ಈ ದಿನವೆಲ್ಲ ನಿಮ್ಮನ್ನು ಸಂತೋಷವಾಗಿ ನಡೆಸಲಿ. ಪ್ರಾರ್ಥನೆಯೊಂದಿಗೆ ಈ ದಿನದ ಮುಂಜಾನೆಯ ವಾಕ್ಯ ಸಂದೇಶವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಈ ಬೆಳಗಿನ ಸಮಯದಲ್ಲೇ ನಿನ್ನ ಸ್ವರವನ್ನು ಕೇಳಲಿಕ್ಕಾಗಿ ನಿನ್ನ ಪಾದಪೀಠದಲ್ಲಿ ಆಗಿದ್ದೇವೆ. ನಮ್ಮೊಬ್ಬೊಬ್ಬರೊಂದಿಗೂ ನೀವು ಮಾತನಾಡಿರಿ, ನಮ್ಮನ್ನು ಬಲಪಡಿಸಿರಿ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಸಂತೋಷವಾಗಿ ನಡೆಸಿರಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯದ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ಹೇಳುವುದಾದರೆ, ನಮ್ಮ ಕರ್ತನನ್ನು ನಾವು ನಿರಂತರವಾಗಿ ಸ್ತುತಿಸಬೇಕೆಂಬುದಾಗಿರುವಂಥ ವಿಷಯದ ಕುರಿತು ಧ್ಯಾನ ಮಾಡಿಕೊಳ್ಳೋಣ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ ಅದರ 34 ಅದರ 1-2ನೇ ವಚನವನ್ನು ನಾವು ಓದೋಣ. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ಕೀರ್ತನೆಗಾರನಾದಂಥ ದಾವೀದನು ಕೀರ್ತನೆಯಲ್ಲಿ ಹೀಗೆ ಹೇಳ್ತಿದ್ದೇನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು. ಅಂದರೆ ದೇವರನ್ನು ಎಡಬಿಡದೆ ನಾನು ಸ್ತುತಿಸ್ತೇನೆಂಬುದಾಗಿ ಯೆಹೋವನನ್ನು ನಿರಂತರವಾಗಿ ಸ್ತುತಿಸುವಂಥ ವ್ಯಕ್ತಿಯಾಗಿದ್ದನು ಈ ದಾವೀದನು. ನಿರಂತರವಾದ ಸ್ತುತಿ ನಾವು ದೇವರಿಗೆ ಯಾವಾಗಲೂ ಸಲ್ಲಿಸ್ತಾ ಇರಬೇಕು. ಅದಕ್ಕೆ ದಾವೀದನು ಹೇಳುವಂಥ ಮಾತು ಯಾವಾಗಲೂ. ಹಾಗಾದರೆ ನಾವು ಕೂಡ ಯಾವಾಗಲೂ ದೇವರನ್ನ ಸ್ತುತಿಸುವಂಥ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ನಾವು ಭಾನುವಾರ ದಿನಗಳಲ್ಲಿ ಹೋಗಿ ಸಭೆಯಲ್ಲಿ ಆರಾಧನೆ ಮಾಡ್ತೇವೆ, ದೇವರನ್ನ ಸ್ತುತಿಸ್ತೇವೆ. ಕೆಲವೊಂದು ಬಾರಿ ಶುಕ್ರವಾರ ದಿನಗಳಲ್ಲಿ ಕೂಡ ಹೋಗಿ ದೇವರನ್ನ ಸ್ತುತಿಸ್ತೇವೆ. ನಂತರ ವಿಶೇಷವಾದ ಪ್ರಾರ್ಥನೆಗಳು, ಉಪವಾಸ ಕೂಟಗಳು ಹಾಗೆ ಇರಬೇಕಾದ್ರೆ ಆಲಯಕ್ಕೆ ಹೋಗಿ ದೇವಜನರೊಂದಿಗೆ ಸೇರಿ ದೇವರನ್ನ ಸ್ತುತಿಸ್ತೇವೆ, ಆರಾಧಿಸ್ತೇವೆ, ನಿಜ. ಆದರೆ ವೈಯಕ್ತಿಕವಾಗಿ ನಮ್ಮ ಜೀವಿತದಲ್ಲೂ ಕೂಡ ಒಂದು ಆರಾಧನೆ ಅನ್ನುವಂಥದ್ದು, ದೇವರನ್ನ ಸ್ತುತಿ ಮಾಡುವಂಥ ಲೈಫಲ್ಲಿ ನಮ್ಮ ವೈಯಕ್ತಿಕವಾದ ಜೀವಿತದಲ್ಲೂ ಕೂಡ ಇರಬೇಕು. ಅದು ದೇವರು ಮೆಚ್ಚುವಂಥದ್ದಾಗಿರ್ತದೆ. ನಮ್ಮ ನಿರಂತರವಾದ ದಿನನಿತ್ಯ ಜೀವಿತದಲ್ಲಿ ನಾವು ದೇವರನ್ನ ಎಲ್ಲ ಸಮಯ ಸ್ತುತಿಸುವಂಥವ್ರಾಗಬೇಕು. ದೇವರು ನಮಗೆ ಏನೆಲ್ಲ ಒಳ್ಳೆಯದನ್ನು ಮಾಡಿದಾರೋ, ಏನೆಲ್ಲ ಅನುಕೂಲತೆಗಳನ್ನು ಮಾಡಿದಾರೋ ಅದೆಲ್ಲವನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ನಾವು ನಿರಂತರವಾಗಿ ಹೇಳುವವರಾಗಿ ಮಾರ್ಪಡಬೇಕು. ನಮಗೆ ಒಳ್ಳೆಯ ಒಂದು ಕೆಲಸವನ್ನು ದೇವರು ಕೊಟ್ಟಿರುವುದಾದರೆ, ಒಳ್ಳೆಯ ಕೆಲಸವನ್ನು ಕೊಟ್ಟದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ನಿರಂತರವಾಗಿ ಸ್ತುತಿಸಬೇಕು. ಒಳ್ಳೆ ಮಕ್ಕಳನ್ನು ದೇವರು ಕೊಟ್ಟಿರುವುದಾದರೆ ಮಕ್ಕಳ ವಿಷಯನ ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಮಕ್ಕಳು ಒಳ್ಳೆ ತಂದೆ ತಾಯಿಗಳ ದೇವರು ನಿಮಗೆ ಕೊಟ್ಟಿರುವುದಾದರೆ ತಂದೆ ತಾಯಿಗಳನ್ನು ನೆನೆಸಿ ದೇವರಿಗೆ ನೀವು ಸ್ತುತಿ ಮಾಡಬೇಕು. ಒಳ್ಳೆ ವಿದ್ಯಾಭ್ಯಾಸವನ್ನು ದೇವರು ನಿಮಗೆ ಕೊಟ್ಟಿರುವುದಾದರೆ ಒಳ್ಳೆ ವಿದ್ಯಾಭ್ಯಾಸ ದೇವರೇ ನೀನು ಕೊಟ್ಟಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರನ್ನ ಸ್ತುತಿಸಬೇಕು. ದೇವರು ನಮಗೆ ಏನೆಲ್ಲ ಅನುಕೂಲತೆಗಳನ್ನು, ಏನೆಲ್ಲ
ಸಹಾಯಗಳನ್ನು ದೇವರು ಮಾಡಿದಾರೋ ಅದನ್ನೆಲ್ಲವನ್ನು ನೆನೆಸಿ ನಿರಂತರವಾಗಿ ದೇವರನ್ನ ನಾವು ಸ್ತುತಿ ಮಾಡಬೇಕು. ನಿರಂತರವಾದ ಸ್ತುತಿಯಲ್ಲಿ ನಾವು ಹೋಗುವಾಗ ಅನೇಕ ವಿಷಯಗಳನ್ನು ದೇವರು ಮತ್ತಿಯೂ ನಮಗೆ ಕೊಡಲಿಕ್ಕಾಗಿ ಸಿದ್ಧವಾಗುವುದನ್ನು ನಾವು ನೋಡ್ತೇವೆ. ಹಾಗಾದರೆ ದೇವರು ನಮಗೆ ಒಳ್ಳೆ ಆರೋಗ್ಯ ಕೊಟ್ಟದಕ್ಕಾಗೂ ದೇವರನ್ನ ನಾವು ಸ್ತುತಿಸಬೇಕು. ಒಳ್ಳೆ ಮನೆಯನ್ನು ದೇವರು ಕೊಟ್ಟದಕ್ಕಾಗಿ ದೇವರಿಗೆ ಸ್ತುತಿಸಬೇಕು. ಒಳ್ಳೆ ವಾತಾವರಣವನ್ನು ದೇವರು ಕೊಟ್ಟದಕ್ಕಾಗಿ ಕೂಡ ದೇವರನ್ನ ಸ್ತುತಿಸಬೇಕು. ನಿರಂತರವಾಗಿ ನಾವು ದೇವರನ್ನ ಸ್ತುತಿ ಮಾಡುವವರಾಗಿ ಮಾರ್ಪಡಬೇಕು. ಅದು ನೀವು ಕೆಲಸ ಮಾಡುವ ಸ್ಥಳಗಳಲ್ಲೂ ದೇವರನ್ನ ಸ್ತುತಿ ಮಾಡ್ಬೋದು, ಪ್ರಯಾಣ ಮಾಡುವಾಗಲೂ ದೇವರನ್ನ ಸ್ತುತಿ ಮಾಡ್ಬೋದು, ಒಟ್ಟಾಗಿ ಕುಂತು ಮಾತಾಡುವಾಗಲೂ ಕೂಡ ದೇವರನ್ನ ಸ್ತುತಿ ಮಾಡ್ಬೋದು. ಮನಸ್ಸಿನಲ್ಲಿ ಯಾವಾಗಲೂ ದೇವರಿಗೆ ಏನು ಮಾಡಬೇಕು? ಸ್ತುತಿಗಳನ್ನು ಅರ್ಪಿಸುವವರಾಗಿರಬೇಕು. ಅದಕ್ಕೆ 3ನೇ ಕೀರ್ತನೆಯಲ್ಲಿ ನಾವು ಹೀಗೆ ಓದ್ಕೊಳ್ತೀವಿ. ಅದರ 1ನೇ ವಚನದಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಹಾಗಾದರೆ ಆತನು ಮಾಡಿದ ಉಪಕಾರಗಳನ್ನು ನಾವು ಒಂದನ್ನು ಕೂಡ ಮರೆತು ಬಿಡದೆ ಎಲ್ಲವನ್ನ ನೆನೆಸಿ ನಿರಂತರವಾಗಿ ದೇವರನ್ನ ನಾವು ಸ್ತುತಿ ಮಾಡುವವರಾಗಿ ಮಾರ್ಪಡಬೇಕು. ನಮ್ಮ ಸ್ತುತಿಯಲ್ಲಿ ನಮ್ಮ ಸ್ಥಿತಿಗಳು ಬದಲಾಗುವಂಥದ್ದನ್ನು ನಾವು ನೋಡ್ತೇವೆ. ಯಾವಾಗ ನಾವು ದೇವರನ್ನ ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡ್ತೇವೋ ಆಗ ದೇವರು ಕೆಲವೊಂದು ಬದಲಾವಣೆಗಳನ್ನು ನಮ್ಮ ಜೀವಿತದಲ್ಲಿ ತರ್ತಾನೆ. ಇಸ್ರಾಯೇಲ್ ಜನರು ಯೆರಿಕೋ ಕೋಟೆಯ ಸುತ್ತಲೂ ಸುತ್ತಿ ದೇವರನ್ನ ಸ್ತುತಿಸಲಿಕ್ಕೆ ಪ್ರಾರಂಭಿಸಿದಾಗ ಯೆರಿಕೋ ಕೋಟೆ ತಾನಾಗೆ ಬಿದ್ದದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನಾವು ಸ್ತುತಿ ಮಾಡುವಾಗ ನಮಗೆ ವಿರೋಧವಾಗಿ ನಮಗೆ ಅಡ್ಡಿಯಾಗಿರುವಂಥ ಎಲ್ಲ ವಿಷಯಗಳನ್ನು ದೇವರು ಇಲ್ಲದ ಹಾಗೆ ಮಾಡುವವನಾಗಿರ್ತಾನೆ. ಹಾಗಾದರೆ ನಾವು ನಿರಂತರವಾಗಿ ದೇವರನ್ನ ಸ್ತುತಿಸುವವರಾಗಿರಬೇಕು. ದೇವರನ್ನ ಸ್ತುತಿ ಪದಗಳ ಮೂಲಕ ಸ್ತುತಿಸ್ತಾ ಇರಬೇಕು. ಅದು ಹಾಡನ್ನು ಆಡುವುದರ ಮೂಲಕ, ಸ್ತೋತ್ರ ಸಲ್ಲಿಸುವುದರ ಮೂಲಕ ನಾವು ಏನು ಮಾಡಬೇಕು? ನಿರಂತರವಾಗಿ ಸ್ತುತಿ ಯಜ್ಞಗಳನ್ನು ದೇವರಿಗೆ ಅರ್ಪಿಸ್ತಾ ಇರಬೇಕು. 2ನೇದಾಗಿ ಮತ್ತೊಂದು ವಾಕ್ಯದಲ್ಲಿ ಹೀಗೆ ಸ್ತುತಿ ಯಜ್ಞಗಳ ಬಗ್ಗೆ ಬರೆಯಲ್ಪಟ್ಟಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 1-2 ವಚನ ಹೀಗೆ ಬರೆಯಲ್ಪಟ್ಟಿದೆ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಆದರೆ ದೇವರ ಚಿತ್ತಾನುಸಾರವಾದದ್ದು, ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಜವಾದ ಆರಾಧನೆ ಎಂಬುವಂಥದ್ದು ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸುವಂಥದ್ದಾಗಿದೆ. ಅಂದರೆ ದೇವರೇ, ನಾನು ನಿನ್ನ ಶರಣಾಗತನು, ನಿನ್ನನ್ನು ನಾನು ಅನುಸರಿಸಲಿಕ್ಕಾಗಿ, ನಿನ್ನ ಚಿತ್ತವನ್ನು ಮಾಡಲಿಕ್ಕಾಗಿ ನನ್ನನ್ನೇ ನಾನು ಒಪ್ಪಿಸಿ ಕೊಡ್ತೇನೆ ಎಂಬುವಂಥದ್ದೇ ನಿಜವಾದ ಆರಾಧನೆ. ಅಂದರೆ ನಮ್ಮ ಶರೀರ, ಆತ್ಮ, ಪ್ರಾಣವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ದೇವರಿಗೆ ವಿಧೇಯರಾಗಿ ನಡೆಯುವಂಥದ್ದು ನಮ್ಮ ವಿವೇಕಪೂರ್ವಕವಾದ ಆರಾಧನೆ ಆಗಿರ್ತದೆ. ಹಾಗಾದರೆ ನಿರಂತರವಾದ ಸ್ತುತಿ ಮಾಡಬೇಕಾದ ನಾವುಗಳು ನಮ್ಮನ್ನು ಸಜೀವ ಯಜ್ಞವಾಗಿ ಮೊದಲನೇದಾಗಿ ಅರ್ಪಿಸಬೇಕು. ಅಂದರೆ ನಮ್ಮ ದೇಹವನ್ನು ಆತನಿಗೆ ಅರ್ಪಿಸಿಕೊಡಬೇಕು. ನಮ್ಮ ಕಣ್ಣು, ನಮ್ಮ ಬಾಯಿ, ನಮ್ಮ ಕಿವಿ, ನಮ್ಮ ಪ್ರತಿಯೊಂದು ಅವಯವಗಳು ದೇವರನ್ನ ನಿರಂತರವಾಗಿ ಸ್ತುತಿಸ್ಲಿಕ್ಕಾಗಿ ನಾವು ಯಜ್ಞವಾಗಿ ಅರ್ಪಿಸಬೇಕಂದ್ರೆ ನಮ್ಮ ಎಲ್ಲ ಅವಯವಗಳು ದೇವರನ್ನ ಸ್ತುತಿಸಬೇಕು. ಎಲ್ಲ ಸ್ತುತಿ ಘನತೆಯನ್ನು ಕರ್ತನಿಗೆ ಯಾವಾಗಲೂ ಸಲ್ಲಿಸಬೇಕಂದ್ರೆ ಅವು ಆತನಿಗೆ ಮೀಸಲ ಆಗಿ ಇರುವುದಾದರೆ ಮಾತ್ರವೇ ಆತನನ್ನು ಸ್ತುತಿಸಲಿಕ್ಕೆ ಸಾಧ್ಯ. ಹಾಗಾದರೆ ಲೋಕದವರ ಸಂಗಡ ಸೇರಿ ನಾವು ಇಂಜೋಡಾಗಿ ಅವರ ಹಾಗೆ ಸಮಯವನ್ನು ವ್ಯರ್ಥ ಮಾಡದೆ, ಅವರ ಹಾಗೆ ಅಲ್ಲದ ಮಾತುಗಳನ್ನು ನಾವು ಮಾತಾಡಿಕೊಂಡು ಸಮಯವನ್ನು ಕಳೆದುಕೊಳ್ಳದೆ, ಅದಕ್ಕೆ ಕೊಲೊಸ್ಸೆ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂಬುದಾಗಿ ಉಪಯೋಗಿಸಿಕೊಳ್ಳಿರಿ. ಹಾಗಾದರೆ ನಿಮ್ಮ ಸಮಯವನ್ನು ನೀವು ವ್ಯರ್ಥವಾಗಿ ಕಳೆದುಕೊಳ್ಳೋದು ಬಿಟ್ಟು ಮೀಸಲಾಗಿ ನಮ್ಮನ್ನೇ ದೇವರನ್ನು ಆರಾಧಿಸಲಿಕ್ಕೆ ನಾವು ಒಪ್ಪಿಸಿಕೊಡ್ಬೇಕಂದ್ರೆ, ದೇವರೇ, ನಾನು ನಿನ್ನನ್ನು ಆರಾಧಿಸಲಿಕ್ಕಾಗಿಯೇ ನಿನ್ನ ಬಳಿಯಲ್ಲಿ ನಾನು ಬಂದಿದ್ದೇನೆ, ನಿರಂತರವಾಗಿ ನಿನ್ನನ್ನು ನಾನು ಆರಾಧಿಸ್ತೇನೆ ಎಂಬುದಾಗಿ ನಾವು ಒಪ್ಪಿಸಿಕೊಡುವಾಗ ಖಂಡಿತವಾಗಲೂ ನಮ್ಮ ಆರಾಧನೆ ನಿರಂತರವಾಗಿ ಮಾರ್ಪಡ್ತದೆ. ಅದಕ್ಕೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಯಜ್ಞವಾಗಿ ನಾವು ನಮ್ಮನ್ನು ಸಮರ್ಪಿಸುವಾಗಲೇ ಅದೇ ವಿವೇಕಪೂರ್ವಕವಾದ ಆರಾಧನೆ. ಅಂದರೆ ನಾವು ನಮ್ಮನ್ನು ದೇವರಿಗೆ ಮೀಸಲಾಗಿ ಒಪ್ಪಿಸಿಕೊಡಬೇಕು, ಮೆಚ್ಚುಗೆಯಾಗಿ ಸಮರ್ಪಿಸಿಕೊಡಬೇಕು. ಆಗ ಮಾತ್ರವೇ ನಾವು ದೇವರಿಗೆ ಇಷ್ಟವಾದ ಯಜ್ಞವಾಗಿ ಆರಾಧನೆಯಾಗಿ ಸಲ್ಲಿಸಲಿಕ್ಕೆ ಸಾಧ್ಯ. ಇಬ್ರಿಯ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅದರ 10ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ
ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನ ಕುರಿತು ಬರೆದಿದೆ ಎಂದು ಹೇಳಿದನು. ಹಾಗಾದರೆ ನಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ಇಡುವಂಥದ್ದೇ ದೇವರು ಮೆಚ್ಚುವಂಥ ಆರಾಧನೆ ಆಗಿದ್ರೆ, ಯಾವ ಪಾಪ ಕೃತ್ಯಗಳಿಗೂ ನಮ್ಮ ದೇಹವನ್ನು ಬಿಟ್ಟುಕೊಡದೆ, ಯಾವ ಅಶುದ್ಧ ಕೃತ್ಯಗಳು ನಮ್ಮ ದೇಹದಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಕೊಡದೆ, ಯಾವ ಅಲ್ಲದ ಆ ವಿಷಯಗಳು ನಮ್ಮನ್ನು ಅಂಟಿಕೊಳ್ಳದ ಹಾಗೆ ನಾವು ನಮ್ಮನ್ನು ಕಾಪಾಡಿಕೊಂಡು ದೇವರಿಗೆ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡುವಂಥದ್ದೇ ಆರಾಧನೆಯಾಗಿದೆ. ನಮ್ಮ ಕಣ್ಣಿಗೆ ಬರುವ ದೋಷಗಳನ್ನು ನಾವು ತಪ್ಪಿಸಿ, ನಮ್ಮ ಹೃದಯದಲ್ಲಿ ಬರುವ ಆಲೋಚನೆ ದೋಷಗಳನ್ನು ನಾವು ಅಗಲಿ ನಿಂತು, ನಮ್ಮ ಪ್ರತಿಯೊಂದು ಅವಯವಗಳಲ್ಲಿ ಯಾವ ದೋಷವು ಪಾಪವು ಅಂಟಿಕೊಳ್ಳದ ಹಾಗೆ ಕಾಪಾಡಿಕೊಂಡು ದಿನನಿತ್ಯ ದೇವರಿಗೆ ಮೀಸಲಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥದ್ದೇ ವಿವೇಕಪೂರ್ವಕವಾದ ಆರಾಧನೆ ಆಗಿರ್ತದೆ. ಹಾಗಾದರೆ ಇಂಥ ಆರಾಧನೆಯನ್ನು ನಾವೇನು ಮಾಡಬೇಕು? ನಿರಂತರವಾಗಿ ಸಲ್ಲಿಸುವವರಾಗಿ ಮಾರ್ಪಡಬೇಕು. ಈ ಆರಾಧನೆ ದೇವರು ಇಷ್ಟಪಡುವಂಥ ಆರಾಧನೆ ಆಗಿರ್ತದೆ. ನಮ್ಮನ್ನು ನಾವು ದೇವರಿಗೆ ಮೀಸಲಾಗಿ ಇಟ್ಟು ಆಡುವಂಥ ಸ್ತುತಿ ಪದಗಳು ದೇವರು ಇಷ್ಟಪಡುವಂಥ ಸ್ತುತಿ ಪದಗಳಾಗಿರ್ತದೆ. ನಾವು ಕಷ್ಟದಲ್ಲಿ, ಕಣ್ಣೀರಿನಲ್ಲಿ ಹೇಗೆ ಇರ್ಬೋದು, ಅದು ನಾವು ಕರ್ತನಿಗೆ ಮೀಸಲಾಗಿರುವಂಥ ಜನಾಂಗವಾಗಿ ಆತನನ್ನು ಆರಾಧಿಸುವಾಗ ಆತನು ಅದರ ಮಧ್ಯದಲ್ಲಿ ತನ್ನ ಮಹಿಮೆಯ ಮೂಲಕ ನಮ್ಮನ್ನು ತುಂಬುವವನಾಗಿರ್ತಾನೆ. ಆತನನ್ನು ಆರಾಧಿಸುವ ಮಕ್ಕಳು ಭೂಲೋಕದಲ್ಲಿ ಕರ್ತನು ವಾಗ್ದಾನ ಮಾಡಿದಾಗ 2 ಅಥವಾ 3 ಒಂದೇ ಸ್ಥಳದಲ್ಲಿ ಸೇರಿ ಬಂದು ಒಂದೇ ಮನಸ್ಸಿನಿಂದ ಎಲ್ಲಿ ಕರ್ತನನ್ನು ಪ್ರಾರ್ಥಿಸಿ ಆರಾಧಿಸ್ತಾರೋ ಅವರ ಮಧ್ಯದಲ್ಲಿ ನಾನು ಬರ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ನೀವು 2-3 ಕುಟುಂಬದಲ್ಲಿ ಕುಂತು ಕರ್ತನಿಗೆ ಮೀಸಲಾಗಿರುವಂಥ ಒಂದು ಕುಟುಂಬವಾಗಿ ಮಾರ್ಪಟ್ಟು ನೀವು ಆರಾಧಿಸುವಾಗ, ನೀವು ಆರಾಧಿಸುವ ಸ್ಥಳದಲ್ಲಿ ಬಂದು ಕರ್ತನು ನಿಮ್ಮನ್ನು ತನ್ನ ಮಹಿಮೆಯಿಂದ ತುಂಬಿಸುವವನಾಗಿದ್ದಾನೆ. ಅದರಿಂದ ಈ ನನ್ನ ಮಾತುಗಳನ್ನು ಕೇಳುವ ನೀವುಗಳು ನಿರಂತರವಾಗಿ ಆರಾಧನೆ ಮಾಡುವಂಥ ವ್ಯಕ್ತಿಗಳಾಗಿ ಈ ದಿನಗಳಲ್ಲಿ ನಾವು ಮಾರ್ಪಡೋಣ. ದೇವರೇ, ನನ್ನನ್ನು ನಾನು ಮೀಸಲಾಗಿ ನಿನಗೆ ಒಪ್ಪಿಸ್ತೇನೆ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಬೇರೇನು ಬರಬಾರದಪ್ಪ ಎಂಬುದಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಖಂಡಿತವಾಗಲೂ ಕೀರ್ತನೆಯಲ್ಲಿ ನಾವು ಓದಿಕೊಂಡ ಪ್ರಕಾರ ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನೆಂಬುದಾಗಿ ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಹಾಗಾದರೆ ನಿಮ್ಮ ಬಾಯಲ್ಲಿ ಯಾವಾಗಲೂ ದೇವ ಸ್ತೋತ್ರವಲ್ಲದೆ ಬೇರೆ ಯಾವುದು ಬೇಡ. ಆತನನ್ನು ನಿರಂತರವಾಗಿ ಸ್ತೋತ್ರ ಹೇಳಿ ಹೇಳಿ ನಾವು ಸ್ತುತಿಸೋದಾದರೆ ಖಂಡಿತವಾಗಲೂ ನಮ್ಮ ವಿಷಯಗಳಲ್ಲಿ ಬರುವಂಥ ಕಣ್ಣೀರು, ಶೋಧನೆ, ದುಃಖ, ವೇದನೆ ಅದರ ಮಧ್ಯದಲ್ಲಿ ಜಯವನ್ನು ಕೊಟ್ಟು ಆತನು ನಡೆಸುವನಾಗಿದ್ದಾನೆ. ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳದೆ, ಸಮಯವನ್ನು ವ್ಯರ್ಥವಾಗಿ ಅವರಿವರೊಂದಿಗೆ ಮಾತಾಡಿಕೊಂಡು ಕಳೆದುಕೊಳ್ಳದೆ, ಸಮಯವನ್ನು ಎಲ್ಲೂ ನಾವು ಅಲ್ಲಗಳೆಯದೆ ದೇವರಿಗೆ ಸಿಕ್ಕುವ ಎಲ್ಲ ಸಮಯಗಳನ್ನು ಸ್ತುತಿ ಪದಗಳನ್ನು ಹೇಳುವವರಾಗಿ ನಾವು ಮಾರ್ಪಡೋಣ. ಖಂಡಿತವಾಗಲೂ ಅದರ ಮೂಲಕ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೀವು ಪ್ರಯಾಣ ಮಾಡುವಾಗಲೂ ದೇವರನ್ನ ಸ್ತುತಿ ಮಾಡಿ, ನೀವು ಕೆಲಸ ಮಾಡುವಾಗಲೂ ದೇವರನ್ನ ಸ್ತುತಿ ಮಾಡಿ, ಮನೆಯಲ್ಲಿ ಅಡುಗೆ ಮಾಡುವಾಗಲೂ ದೇವರನ್ನ ಸ್ತುತಿ ಮಾಡಿ, ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಪರವಾಗಿಲ್ಲ. ಅದರ ಮಧ್ಯದಲ್ಲಿ ಕೀರ್ತನೆಗಾರನು ಹೇಳುವ ಪ್ರಕಾರ 103ನೇ ಕೀರ್ತನೆಯಲ್ಲಿ ನಾವು ಓದಿಕೊಂಡ ಪ್ರಕಾರ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಮನಸ್ಸಿನಲ್ಲಿ ಯಾವಾಗಲೂ ಸ್ತುತಿ ಪದಗಳು ಹೊರಡ್ತಾ ಇರಲಿ. ದೇವರನ್ನ ಉಪಕಾರಗಳನ್ನು ನೆನೆಸಿ ಸ್ತುತಿಸುವಂಥ ಸ್ತುತಿಯ ಆ ಶಬ್ದ ಮನಸ್ಸಿನಲ್ಲಿ ಯಾವಾಗಲೂ ಶಬ್ದವಾಗಿ ಮಾರ್ಪಡ್ತಾ ಇರೋದಾದರೆ, ಕೃತಜ್ಞತೆಯಾಗಿ ಮಾರ್ಪಡ್ತಿರೋದಾದರೆ ಅದರ ಮೂಲಕ ಕೆಲವೊಂದು ಆಶೀರ್ವಾದಗಳನ್ನು ಮತ್ತು ದೇವರ ಸಾನ್ನಿಧ್ಯವನ್ನು ಅದರ ಮಧ್ಯದಲ್ಲಿ ಅನುಭವಿಸಿ ಇರುವಂಥ ದುಃಖವನ್ನು ಮಾರ್ಪಡಿಸುವಂಥ ಆತನ ಸಾನ್ನಿಧ್ಯ ನಮ್ಮ ಹೃದಯದಲ್ಲಿ ತುಂಬಲ್ಪಡುವಂಥದ್ದಾಗಿರ್ತದೆ. ಅದರಿಂದ ನಿರಂತರವಾಗಿ ನಾವು ಸ್ತುತಿ ಮಾಡೋಣ. ದೇವರು ನಮ್ಮನ್ನು ಪ್ರತಿನಿತ್ಯ ಸ್ತುತಿ ಮಾಡಲಿಕ್ಕಾಗಿ ಒಂದೊಂದು ದಿನವನ್ನು ನಮಗೆ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಈ ದಿನವನ್ನು ನಷ್ಟಪಡಿಸಿಕೊಂಡು ಅನೇಕರು ಅಲ್ಲದ ವಿಷಯಗಳಲ್ಲಿ ಬಿದ್ದಿರುವಾಗ ನಮಗಾದರೂ ಆತನನ್ನು ಸ್ತುತಿ ಮಾಡಲಿಕ್ಕೆ ಸೌಭಾಗ್ಯವಾಗಿ ದೇವರು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ನಾಲಿಗೆ ಆತನನ್ನು ನಿರಂತರವಾಗಿ ಸ್ತುತಿ ಮಾಡಲಿ, ಸ್ತುತಿ ಪದಗಳಿಂದ ನಮ್ಮ ಹೃದಯ ತುಂಬಲ್ಪಡಲಿ ಎಂಬುದಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಖಂಡಿತವಾಗಲೂ ಮುಂದಿರುವ ಸಮಯವೆಲ್ಲ ದೇವರು ನಿಮ್ಮನ್ನು ಹಾಗೆ ನಡೆಸುವವರಾಗಿರ್ತಾರೆ. ಆಗಿದ್ದರಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳೆಲ್ಲ ನಿರಂತರವಾಗಿ ಸ್ತುತಿ ಮಾಡಲಿಕ್ಕೆ ದೇವರೇ ನೀನು ಕೃಪೆ ಕೊಡು. ಎಡೆಬಿಡದೆ ನಿನ್ನನ್ನು ಸ್ತುತಿ ಮಾಡಿ, ಸ್ತೋತ್ರ ಮಾಡಿ ಆರಾಧಿಸಲಿಕ್ಕೆ, ತಮ್ಮನ್ನೇ ಮೀಸಲಾಗಿ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳಲಿಕ್ಕೆ ನೀನು ಕೃಪೆ ಕೊಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ವಾಕ್ಯ ಕೇಳಿದ ಎಲ್ಲರನ್ನ ನೀನು ಆಶೀರ್ವದಿಸು. ಅವರ ಜೀವಿತದ ಪರಿಸ್ಥಿತಿಯಲ್ಲಿ ನಿನ್ನನ್ನು ಸ್ತುತಿಸಿ ಒಂದು ಬದಲಾವಣೆಯನ್ನು ಹೊಂದಿಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡು. ಸ್ಥಿತಿಯನ್ನು ಬದಲು ಮಾಡುವಂಥದ್ದಾಗಿದೆಯಲ್ಲಪ್ಪ, ಅದನ್ನು ಇವರು ಜೀವಿತದಲ್ಲಿ ಅನುಭವಿಸಲಿಕ್ಕೆ ನಿನ್ನ ಕರ ಅವರನ್ನು ಬಲಪಡಿಸಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಮಹಿಮೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.
ಸಮಯದಲ್ಲಿ ಕೇಳಿದ ನಿಮಗೆ ಈ ವಾಕ್ಯ ಇಷ್ಟವಾಗಿದ್ದು ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಅನೇಕರು ಈ ವಾಕ್ಯಗಳನ್ನು ಕೇಳಲಿಕ್ಕಾಗಿ ಅವರಿಗೆ ಇದನ್ನು ಕಳಿಸಿಕೊಡಿರಿ. ನಿಮಗೆ ಗೊತ್ತಿರುವ ಎಲ್ಲರಿಗೂ ಇದನ್ನು ಕಳಿಸಿಕೊಟ್ಟು ಈ ವಾಕ್ಯವನ್ನು ಕೇಳಿ ಅವರು ಕೂಡ ದೇವರನ್ನ ನಿರಂತರವಾಗಿ ಸ್ತುತಿ ಮಾಡುವ ವ್ಯಕ್ತಿಗಳಾಗಿ ಮಾರ್ಪಡಲಿ. ನೀವು ದೇವರನ್ನ ಸ್ತುತಿಸುವಾಗ ಅವರು ದೇವರನ್ನು ಸ್ತುತಿಸಬೇಕೆಂಬ ಆಸೆ ನಿಮಗಿರುವುದಾದರೆ ಅವರಿಗೂ ಈ ವಾಕ್ಯನ ಕೇಳಲಿಕ್ಕಾಗಿ ನೀವು ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.